ನಮಸ್ಕಾರ. ಗ್ರಾಹಕರ ಆಪ್ತ ಸಲಹೆ ಮತ್ತು ನಿರ್ವಹಣೆ ಕುರಿತ ಈ ತರಬೇತಿಗೆ ಸ್ವಾಗತ. ಈ ತರಬೇತಿಯ ಕೊನೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್, ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಆರಂಭಿಸುವುದಕ್ಕೂ ಮೊದಲು ಗ್ರಾಹಕರ ಉಗುರುಗಳು ಯಾವುದೇ ಉಗುರಿನ ರೋಗ, ಸೋಂಕುಗಳು ಅಥವಾ ಅನಾರೋಗ್ಯದಿಂದ ಬಳಲುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಆಗ ಮಾತ್ರವೇ ನೀವು ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ಅನ್ನು ಮಾಡಿ. ಸರಿಯಾದ ಚಿಕಿತ್ಸೆಯ ಸಲಹೆ ಮಾಡಲು ವಿಭಿನ್ನ ರೀತಿಯ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ತಂತ್ರಗಳ ವಿವಿಧ ವಿಧಗಳ ಬಗ್ಗೆ ತಿಳಿದುಕೊಳ್ಳಿ. ಟೂಲ್ಸ್, equipments, machines, client chair, manicure stool, manicure table, manicure tray, manicure bowl, infrared lamp, hot plate, medium size bowl, electric manicure kit, orange wood stick, emery board, magnifying glass, cuticle pusher, cuticle clipper, nail brush, nail scissors, nail buffer, spatula, UV LED lamp. Materials: nail varnish remover, cuticle oil or cream, whitening pencil, nail varnish, cuticle remover, nail bleachers, nail strengthener, hand lotion and cream, top coat, base coat, liquid hand wash, H2O2, manicure shampoo, cotton, vegetable oil. ಪ್ರತಿ ವಿಧದ ಉಗುರಿಗೆ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಸಮಯದಲ್ಲಿ ವಿಶೇಷ ಚಿಕಿತ್ಸೆ ಅಗತ್ಯವಿದೆ. ಹೀಗಾಗಿ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ನ ವಿವಿಧ ತಂತ್ರಗಳಲ್ಲಿ ನೀವು ಪರಿಣಿತಿ ಹೊಂದುವುದು ಅತ್ಯಂತ ಪ್ರಮುಖವಾಗಿದೆ. ಹಲವು ರೀತಿಯ ಮೆನಿಕ್ಯೂರ್ ಇವೆ. ಕೆಲವು ಜನಪ್ರಿಯ ತಂತ್ರಗಳನ್ನು ನಾವು ನೋಡೋಣ. ಸರಳ ಮೆನಿಕ್ಯೂರ್, ಪ್ಲೇನ್ ಮೆನಿಕ್ಯೂರ್. ಒಮ್ಮದು ಸರಳವಾದ ವಿಧದ ಮೆನಿಕ್ಯೂರ್ ಆಗಿದ್ದು ಸಹಜ ಮತ್ತು ಅಗತ್ಯದ ಮೆನಿಕ್ಯೂರ್ ಹಂತಗಳನ್ನು ಅನುಸರಿಸಲಾಗುತ್ತದೆ. ಕೈಗಳು ಮತ್ತು ಉಗುರುಗಳನ್ನು ಸ್ವಚ್ಛಗೊಳಿಸುವುದು, ಉಗುರುಗಳಿಗೆ ಆಕಾರ ನೀಡುವುದು, ಕೈಗಳು ಮತ್ತು ಉಗುರುಗಳಿಗೆ ಮಸಾಜ್ ಮಾಡುವುದು ಮತ್ತು ಉಗುರಿಗೆ ವಾರ್ನಿಷ್ ಹಚ್ಚುವುದನ್ನು ಮಾಡಲಾಗುತ್ತದೆ. ಬಿಸಿ ತೈಲದ ಮೆನಿಕ್ಯೂರ್ ಅನ್ನು ಒಣ ಮತ್ತು ದುರ್ಬಲ ಉಗುರುಗಳಿಗೆ ಮಾಡಲಾಗುತ್ತದೆ. ಈ ಮೆನಿಕ್ಯೂರ್ನಲ್ಲಿ ಬೆರಳುಗಳನ್ನು ಬೆಚ್ಚನೆಯ ತೈಲದಲ್ಲಿ ಅದ್ದಲಾಗುತ್ತದೆ. ಆಲಿವ್ ಆಯಿಲ್ ಅಥವಾ ಕ್ಯೂಟಿಕಲ್ ಆಯಿಲ್ ಅನ್ನು ಈ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಎಲೆಕ್ಟ್ರಿಕ್ ಮೆನಿಕ್ಯೂರ್ನಲ್ಲಿ ಕೈಗಳ ಬದಲಿಗೆ ಎಲೆಕ್ಟ್ರಿಕ್ ಸಾಧನವನ್ನು ಬಳಸಲಾಗುತ್ತದೆ. ಬಹುತೇಕ ಪ್ರಕ್ರಿಯೆ ಚಟುವಟಿಕೆಗಳನ್ನು ವಿಶೇಷ ಎಲೆಕ್ಟ್ರಿಕ್ ಸಲಕರಣೆಗಳನ್ನು ಬಳಸಿ ಮಾಡಲಾಗುತ್ತದೆ. ಫ್ರೆಂಚ್ ಮೆನಿಕ್ಯೂರ್ ಎಂಬುದು ಹೈ ಫ್ಯಾಷನ್ ತಂತ್ರವಾಗಿದೆ. ಮೆನಿಕ್ಯೂರ್ ನಂತರದಲ್ಲಿ ಬಿಳಿ ಎನಾಮೆಲ್ ಬಳಸಿ ಉಗುರಿನ ಅಂಚುಗಳನ್ನು ಸರಿ ಮಾಡಲಾಗುತ್ತದೆ. ಪಾರದರ್ಶಕ ಕಲರ್ ಬಳಸಿ ಉಗುರಿನ ಬೆಡ್ ಅನ್ನು ಪಾಲಿಶ್ ಮಾಡಲಾಗುತ್ತದೆ. ಫ್ರೆಂಚ್ ನೇಲ್ಗಳು ಹೆಚ್ಚು ನೈಸರ್ಗಿಕ ಮತ್ತು ನೈಜವಾಗಿ ಕಾಣಿಸುತ್ತದೆ. ಯಾವುದೇ ಫ್ಯಾಷನ್ ಮತ್ತು ಬಟ್ಟೆಗೆ ಹೊಂದುವುದರಿಂದಾಗಿ ಫ್ರೆಂಚ್ ಮೆನಿಕ್ಯೂರ್ ಅತ್ಯಂತ ಜನಪ್ರಿಯವಾಗಿದೆ. ಫ್ರೆಂಚ್ ಮೆನಿಕ್ಯೂರ್ನ ಈ ಹೈ ಫ್ಯಾಷನ್ ತಂತ್ರದ ವಿಡಿಯೋ ನೋಡೋಣ. ಈಗ ನಾವು ಮೆನಿಕ್ಯೂರ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಪೆಡಿಕ್ಯೂರ್ ಮತ್ತು ಅದರ ವಿಧಗಳ ಬಗ್ಗೆ ತಿಳಿಯೋಣ. ಪೆಡಿಕ್ಯೂರ್ನಲ್ಲಿ ಪುಮೈಸ್ ಕಲ್ಲು ಎಂದು ಕರೆಯಲಾಗುವ ಗಡುಸಾದ ಕಲ್ಲನ್ನ ಮತ್ತು ಇತರ ಸಲಕರಣೆಗಳನ್ನ ಬಳಸಿ ಕಾಲಿನ ಕೆಳಭಾಗದ ಸುತ್ತ ಕೋಶಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಉಗುರುಗಳ ಕೆಲಸ ಮಾಡಲಾಗುತ್ತದೆ. ಸಾಮಾನ್ಯ ಪೆಡಿಕ್ಯೂರ್ನಲ್ಲಿ
ಅಂದರೆ ರೆಗ್ಯುಲರ್ ಪೆಡಿಕ್ಯೂರ್ನಲ್ಲಿ ಕಾಲ್ಬೆರಳುಗಳ ಸಾಮಾನ್ಯ ವಿಧದ ಚಿಕಿತ್ಸೆಯನ್ನ ಮಾಡಲಾಗುತ್ತದೆ. ಈ ವಿಧಾನದಲ್ಲಿ ಪಾದವನ್ನ ಬೆಚ್ಚನೆ ದ್ರಾವಣದಲ್ಲಿ ಅದ್ದುವುದು ಮತ್ತು ಪಾದವನ್ನ ಉಜ್ಜುವ ಪ್ರಕ್ರಿಯೆಯನ್ನ ನಡೆಸಲಾಗುತ್ತದೆ. ನಂತರದಲ್ಲಿ ಉಗುರುಗಳನ್ನ ಕ್ಲಿಪ್ ಮಾಡುವುದು, ಆಕಾರ ನೀಡುವುದು ಅಥವಾ ಅಂಚುಗಳನ್ನ ಭರ್ತಿ ಮಾಡುವುದು, ಕ್ಯೂಟಿಕಲ್ಗಳನ್ನ ನುಗ್ಗುವುದು, ಪಾದದ ಮಸಾಜ್, ತೇವಾಂಶಗೊಳಿಸುವುದು ಮತ್ತು ಗ್ರಾಹಕರು ಬಯಸಿದ್ರೆ ನೇಲ್ ಪಾಲಿಶ್ ಅನ್ನ ಹಚ್ಚುವುದನ್ನ ಮಾಡಲಾಗುತ್ತದೆ. ಸರಳ ಮತ್ತು ನೇರ ನಿರ್ವಹಣೆ ಚಿಕಿತ್ಸೆಗೆ ಆದ್ಯತೆ ನೀಡುವವರಿಗೆ ಈ ರೀತಿಯ ಪೆಡಿಕ್ಯೂರ್ ಸೂಕ್ತವಾಗಿದೆ. ಮಹಿಳೆಯರಲ್ಲಿ ಫ್ರೆಂಚ್ ಪೆಡಿಕ್ಯೂರ್ ಅತ್ಯಂತ ಜನಪ್ರಿಯವಾಗಿದೆ. ಸಾಮಾನ್ಯ ಪೆಡಿಕ್ಯೂರ್ನ ಕ್ರಮಗಳನ್ನೇ ಇದರಲ್ಲಿ ಮಾಡಲಾಗುತ್ತದೆ. ಆದರೆ ನೇಲ್ ಪಾಲಿಶ್ ಮಾಡುವ ಸ್ಟೈಲ್ ವಿಭಿನ್ನವಾಗಿದೆ. ಉಗುರುಗಳ ಮೇಲೆ ಮೊದಲು ಸ್ಪಷ್ಟ ಅಥವಾ ಪಾರದರ್ಶಕ ಬೇಸ್ ಕೋಟ್ ಅನ್ನು ಹಾಕಲಾಗುತ್ತದೆ. ನಂತರ ಘನ ಬಿಳಿ ಬಣ್ಣದ ನೇಲ್ ಪಾಲಿಶ್ ಅನ್ನು ಹಾಕಲಾಗುತ್ತದೆ. ಹೈಡ್ರೇಟ್ ಮಾಡುವ ಮತ್ತು ಹೀಲ್ ಮಾಡುವ ಪೆಡಿಕ್ಯೂರ್ನಲ್ಲಿ ಎಕ್ಸ್ಪ್ರೆಸ್ ಪೆಡಿಕ್ಯೂರ್ನ ಅಗತ್ಯ ಕ್ರಮಗಳೆಲ್ಲವೂ ಇರುತ್ತವೆ. ಆದರೆ ಈ ವಿಧದ ಪೆಡಿಕ್ಯೂರ್ನಲ್ಲಿ ಎಕ್ಸಾಫೋಲಿಯೇಟ್ ಮಾಡಿದ ಸ್ಕ್ರಬ್ ಬಳಸಿ ಪಾದದ ಕೆಳಭಾಗವನ್ನು ಭರ್ತಿ ಮಾಡಲಾಗುತ್ತದೆ. ಮಾಯಿಶ್ಚರೈಸಿಂಗ್ ಮಾಸ್ಕ್ ಅನ್ನು ಹಾಕಲಾಗುತ್ತದೆ ಮತ್ತು ಕಾಲಿನ ಕೆಳಭಾಗ ಮತ್ತು ಪಾದದ ಮಸಾಜ್ ಮಾಡಲಾಗುತ್ತದೆ. ಕ್ರೀಡೆ ಮತ್ತು ಅಥ್ಲೆಟಿಕ್ನಲ್ಲಿ ತೊಡಗಿಸಿಕೊಂಡ ಗ್ರಾಹಕರಿಗೆ ಅಥ್ಲೆಟಿಕ್ಸ್ ಅಥವಾ ಕ್ರೀಡಾ ಪೆಡಿಕ್ಯೂರ್ ಉತ್ತಮವಾಗಿದೆ. ಅವುಗಳಿಗೆ ಸಾಮಾನ್ಯವಾಗಿ ದಪ್ಪನೆಯ ಗಡ್ಡೆಗಳು, ಹೊಪ್ಪಳಿಕೆಗಳು ಮತ್ತು ಉಗುರಿನ ಗಾಯಗಳನ್ನು ಹೊಂದಿರುತ್ತವೆ. ಈ ಕ್ರಮದಲ್ಲಿ ಬ್ಯೂಟಿ ಥೆರಪಿಸ್ಟ್ ಕಾಲ್ಬೆರಳುಗಳನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಟ್ರಿಮ್ ಮಾಡುತ್ತಾರೆ. ಸತ್ತ ಚರ್ಮವನ್ನ ನಿವಾರಿಸುತ್ತಾರೆ. ಗ್ರಾಹಕ ಸೋಲ್ಗಳಿಗೆ ಮಸಾಜ್ ಮಾಡುತ್ತಾರೆ ಮತ್ತು ಮಾಂಸಖಂಡದ ಬಿಗಿತವನ್ನ ಬಿಡುಗಡೆ ಮಾಡುತ್ತಾರೆ. ಫ್ರೆಂಚ್ ಪೆಡಿಕ್ಯೂರ್ ವಿಧಾನವನ್ನ ತಿಳಿಯಲು ವಿಡಿಯೋ ನೋಡೋಣ. ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ವಿಧಗಳ ಬಗ್ಗೆ ನಿಮಗೆ ಈಗ ತಿಳಿದಿದೆ. ನಿಮಗೆ ಸರಿಯಾದ ತಂತ್ರವನ್ನ ಸಲಹೆ ಮಾಡಲು ಸಾಧ್ಯವಾಗುತ್ತದೆ. ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ನಲ್ಲಿ ಮುಂದಿನ ಟಾಸ್ಕ್ನಲ್ಲಿ ಕೆಲಸದ ಪ್ರದೇಶವನ್ನ ಸಿದ್ಧಪಡಿಸುವುದಾಗಿರುತ್ತದೆ. ಗ್ರಾಹಕರ ಆಪ್ತ ಸಮಾಲೋಚನೆ ಮತ್ತು ನಿರ್ವಹಣೆ ಕುರಿತ ಈ ತರಬೇತಿಯ ಕೊನೆಯನ್ನ ನಾವು ತಲುಪಿದ್ದೇವೆ. ನಿಮಗೆ ಈಗ ಗ್ರಾಹಕರ ಉಗುರುಗಳನ್ನು ಗಮನಿಸುವುದು ಮತ್ತು ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ಅನ್ನ ನಡೆಸಲು ಸಾಧ್ಯವಾಗುತ್ತದೆ.